ಹಾಲೆಲೂಯ. ದೇವರಿಗೆ ಸ್ತೋತ್ರ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಗುಡ್ ಮಾರ್ನಿಂಗ್. ಎಚ್ಚರಗೊಂಡಿದ್ದೀರಾ? ಬನ್ನಿ ಹಾಗಾದರೆ ದೇವರ ವಾಕ್ಯವನ್ನು ಮತ್ತೊಂದು ಸಾರಿ ಧ್ಯಾನಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಮ್ಮ ಬದುಕೆಲ್ಲ ನಿಮ್ಮ ಮಾತುಗಳನ್ನು ಧ್ಯಾನಿಸುತ್ತಿರುವಾಗ ಕರಗದ ಧನನಿಧಿಯಾಗಿ ನಿಮ್ಮ ಪರಿಶುದ್ಧ ಸತ್ಯವೇದ ಇರುವುದರಿಂದ ಮತ್ತೊಂದು ಸಾರಿ ಪರಿಶುದ್ಧಾತ್ಮನು ಕಲಿಸುವ ಪಾಠಗಳನ್ನು ಕಲಿತುಕೊಂಡು ಪರಿಶುದ್ಧಾತ್ಮನಿಂದ ತುಂಬಲ್ಪಡುವಂತೆ ಜಯಶಾಲಿಗಳಾಗಿ ಈ ಲೋಕದಲ್ಲಿ ಬದುಕಲು ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಯೆಸ್ ಪ್ರಿಯರೇ, ದೇವರ ವಾಕ್ಯವು ಬರೆಯಲ್ಪಟ್ಟಂತಹ ಗ್ರಂಥವಾಗಿದೆ. ಅದು ನಮ್ಮೆಲ್ಲರ ಜೀವಿತದಲ್ಲಿ ನೆರವೇರುವಂತೆ ಪವಿತ್ರಾತ್ಮನು ಕಾರ್ಯ ಮಾಡುತ್ತಿದ್ದಾರೆ. ಪವಿತ್ರಾತ್ಮನ ಪ್ರೇರೇಪಣೆಯಿಂದ ಬರೆಯಲ್ಪಟ್ಟಂತಹ ಪರಿಶುದ್ಧ ಸತ್ಯವೇದದಲ್ಲಿರುವ ಪ್ರತಿವಚನಗಳು ಎಷ್ಟೋ ವಿವರಣೆ ಹೊಂದಿಕೊಂಡಿವೆ, ಎಷ್ಟೋ ಆಧ್ಯಾತ್ಮಿಕ ಸತ್ಯಗಳನ್ನು ಒಳಗೊಂಡಿವೆ, ಎಷ್ಟೋ ಪರಮಾರ್ಥಗಳನ್ನು ನಾವು ಬಿಟ್ವೀನ್ ಲೈನ್ಸ್ ಅನ್ನುತ್ತಾರಲ್ಲವೇ, ಅಂದರೆ ಪ್ರತಿ ಸಾರಿ ದೇವರ ವಾಕ್ಯ ಓದುತ್ತಿರುವಾಗ ಒಂದು ಹೊಸ ಪಾಠ, ಅದರಲ್ಲಿ ನಮ್ಮ ಹೃದಯಕ್ಕೆ ಅವಶ್ಯಕವಾಗಿರುವ ನಮ್ಮ ಸ್ಥಿತಿಯನ್ನು ತೋರ್ಪಡಿಸುವಂತಹ ಜೀವವುಳ್ಳ ಗ್ರಂಥ ಇದಾಗಿದೆ. ವಾಕ್ಯವನ್ನು ಓದುವಾಗ ದೇವರು ನಮಗೆ ನಂಬಿಕೆಯನ್ನು ಅಭಿವೃದ್ಧಿಪಡಿಸುತ್ತಾರೆ. ವಾಕ್ಯ ಓದುತ್ತಾ ಇರುವಾಗ ಮಾನವರ ಪದ್ಧತಿಯಲ್ಲಿ, ಭಾಷೆಯ ಶೈಲಿಯಲ್ಲಿ ನೀವು ಓದುವುದರಿಂದ ಇಲ್ಲವೇ ಗಂಭೀರವಾಗಿ ಓದುವುದರಿಂದ ಯಾವ ಪ್ರಯೋಜನ ಇರಲ್ಲ. ಆದರೆ ನೀವು ಭಯಭಕ್ತಿಯಿಂದ ಓದುವುದಾದರೆ, ಮೊಳಕಾಲೂರಿ ಓದುವುದಾದರೆ, ನಂಬಿಕೆಯಿಂದ ಓದುವುದಾದರೆ, ಪ್ರಾರ್ಥನಾಪೂರ್ವಕವಾಗಿ ಓದುವುದಾದರೆ, ದೇವರೇ ನನ್ನೊಂದಿಗೆ ಮಾತಾಡಿರಿ ಎಂದು ಆಸಕ್ತಿಯಿಂದ ಓದುವುದಾದರೆ, ದೇವರೇ ನಿಮ್ಮ ಮಾತು ಅರ್ಥ ಮಾಡಿಕೊಳ್ಳಲು ನನ್ನ ಮನಸ್ಸನ್ನು ತೆರೆಯಿರಿ ಎಂದು ಪ್ರಾರ್ಥಿಸುತ್ತಾ ಓದುವುದಾದರೆ, ಪವಿತ್ರಾತ್ಮ ದೇವರು ನಮಗೆ ಚೆನ್ನಾಗಿ ಆತನು ತನ್ನ ವಾಕ್ಯವನ್ನು ವಿವರಿಸುತ್ತಾರೆ. ಕರ್ತನು ಶ್ರೇಷ್ಠನು ಎಂಬ ಸಂಗತಿ ದಿನಾಲೂ ಕೇಳ್ತಿದ್ದೇವೆ. ಮತ್ತ್ಯಾಕೆ ನಾವು ನಮ್ಮ ಜೀವಿತದಲ್ಲಿ ನಾವು ಇನ್ನೂ ಬಿಡುಗಡೆ ನೋಡ್ಲಿಕ್ಕಾಗುತ್ತಾ ಇಲ್ಲ? ಅಭಿವೃದ್ಧಿ ಯಾಕೆ ನೋಡ್ಲಿಕ್ಕಾಗ್ತಿಲ್ಲ? ಏಳಿಗೆ ಯಾಕೆ ನೋಡ್ಲಿಕ್ಕಾಗ್ತಿಲ್ಲ? ಸಮಸ್ಯೆಗಳೊಳಗಿಂದ ಯಾಕೆ ಹೊರಗೆ ಬರಲಿಕ್ಕಾಗ್ತಿಲ್ಲ? ವ್ಯಾಧಿಗಳಿಗೆ ಯಾಕೆ ಗುರಿಯಾಗ್ತಿದ್ದೇವೆ? ಕಷ್ಟಗಳು, ನಷ್ಟಗಳು ಸರ್ವಸಾಧಾರಣವಾಗಿಯೇ ಇವೆ. ಕಾರಣ, ಕರ್ತನು ಶ್ರೇಷ್ಠನಾಗಿದ್ದಾರೆ, ಕರ್ತನು ಸ್ವಸ್ಥಪಡಿಸುತ್ತಾರೆ, ಕರ್ತನು ಮೇಲುಂಟು ಮಾಡ್ತಾರೆ, ಕರ್ತನು ನಮಗೋಸ್ಕರ ವಿಮೋಚನೆ ಕಾರ್ಯ ಮಾಡಿ ಮುಗಿಸಿದ್ದಾರೆ. ಎಲ್ಲವೂ ಸಿದ್ಧವಾಗಿವೆ. ಆದರೆ ನಾವು ಅವುಗಳನ್ನು ಅಂಗೀಕರಿಸಬೇಕಲ್ಲವೇ? ಬೇಡಿಕೊಳ್ಳಬೇಕಲ್ಲವೇ? ಆತನಿಂದ ಕೋರಿಕೊಳ್ಳಬೇಕಲ್ಲವೇ? ನೀವು ನನ್ನ ನಾಮದಲ್ಲಿ ಬೇಡಿಕೊಳ್ಳದೇ ಇರುವುದರಿಂದ ನಿಮಗೆ ದೊರಕಲಿಲ್ಲ ಅಂದಿದ್ದಾರೆ ಯೇಸು. ಆಟೋಮೆಟಿಕ್ ಆಗಿ ದೇವರ ಆಶೀರ್ವಾದ ಬರಬೇಕಂದ್ಕೊಳ್ಳುವವರು ಬಹಳ ಜನ ಇದ್ದಾರೆ. ನೋಡಿ ಪ್ರಿಯರೇ, ನಮಗೆ ರ್ಯಾಷನ್ ಕೊಡ್ತಿದ್ದಾರೆಂದು ಗೊತ್ತಾದರೆ ನಮ್ಮ ಮನೆಗೆ ಬರುತ್ತೆ ಅಲ್ಲವೇ ಅಂದುಕೊಂಡ್ರೆ ನಡೆಯುತ್ತಾ? ಪರವಾಗಿಲ್ಲ, ಆಂಧ್ರ ಪ್ರದೇಶನಲ್ಲಿ ವಾಲಂಟಿಯರ್ಸ್ ಇಟ್ಟು ನಿಮ್ಮ ಮನೆಗಳಿಗೆ ರ್ಯಾಷನ್ ಕಳಿಸ್ತಿದ್ದಾರಂತೆ, ಅದು ಬೇಡ ಅನ್ನುತ್ತಿದ್ದಾರಂತೆ. ಯಾವುದೇನೇ ಆಗಿರಲಿ ನಿಮ್ಮ ಹೆಸರಲ್ಲಿ ನಮೂದಿಸಿಕೊಳ್ಬೇಕಲ್ಲವೇ? ನೀವು ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಬೇಕಲ್ಲವೇ? ನಿಮ್ಮ ಹೆಸರು ಪುಸ್ತಕದೊಳಗೆ ಸೇರಬೇಕಲ್ಲವೇ? ಹಾಗೆಯೇ ದೇವರ ಲಿಸ್ಟಿಗೆ ನಾವು ಸೇರುವಾಗಲೇ ಆತನ ಸನ್ನಿಧಿಯಲ್ಲಿ ನಾವು ನೆನಪಾಗುವ ಹಾಗೆ ನಾವು ಆತನ ಸನ್ನಿಧಿಯಲ್ಲಿ ನಮ್ಮನ್ನು ನಾವು ಆತನಿಗೆ ಅರ್ಪಿಸಿಕೊಳ್ಳಬೇಕು, ಆತನಿಗೆ ಬೇಡಿಕೊಳ್ಳಬೇಕು. ನನಗೆ ಸಹಾಯ ಬೇಕಾಗಿದೆ ದೇವರೇ ಎಂದು, ನನಗೆ ಒಂದು ಮನೆ ಬೇಕು, ನನಗೆ ರ್ಯಾಷನ್ ಬೇಕು ಎಂದು, ನನಗೆ ಅದು ಬೇಕು, ವೈದ್ಯಕೀಯ ಸಹಾಯ ಬೇಕು ಎಂದು ಈ ದಿನ ಹೋಗಿ ಬೇಡಿಕೊಳ್ತಿದ್ದಾರೆ ಎಲ್ಲರಿಗೆ. ಆದರೆ ಎಲ್ಲವನ್ನೂ ಒದಗಿಸಬಲ್ಲಂತಹ ಯೇಸುವಿನ ಬಳಿಗೆ ಬಂದು ಬೇಡಿಕೊಳ್ಳಲಿಕ್ಕಾಗ್ತಿಲ್ಲ, ಹೊಂದಿಕೊಳ್ಳುತ್ತಾ ಇಲ್ಲ. ಬೈಬಲ್ನಲ್ಲಿ ಜಾಗ್ರತೆಯಿಂದ ಓದುವುದಾದರೆ, ಆತನ ಬಳಿಗೆ ಬಂದು ಆತನಿಗೆ ಬೇಡಿಕೊಂಡವರೆಲ್ಲರಿಗೆ ಆತನು ಉಪಕಾರ ಮಾಡಿದ್ದಾರೆ, ಅವರು ಬೇಡಿಕೊಂಡದನ್ನು ಮಾಡಿದ್ದಾರೆ. ಎಷ್ಟೋ ಮಂದಿ ಕುಷ್ಠರೋಗಿಗಳಿದ್ರು ಇಸ್ರಾಯೇಲ್ ದೇಶದಲ್ಲಿ, ಆದರೆ ಅವರೆಲ್ಲರೂ ಆ ಕಾಲದಲ್ಲಿ ಶುದ್ಧರಾಗಲಿಲ್ವಲ್ಲ. ಆದರೆ ಸಿರಿಯಾ ದೇಶದ ಅಧಿಪತಿಯಾಗಿರುವಂತಹ ನಾಮಾನನು ಒಂದು ಚಿಕ್ಕ ಹುಡುಗಿ ಹೇಳಿರುವ ಮಾತನ್ನು ಕೇಳಿ ಅದೇ ಒಂದು ಕೆಲಸವನ್ನಾಗಿಟ್ಟುಕೊಂಡು ಎಷ್ಟೋ ದೂರದಿಂದ ಪ್ರಯಾಣ ಮಾಡಿ ಎಲೀಷನ ಬಳಿಗೆ ಹೋಗಿ ಸ್ವಸ್ಥತೆ ಹೊಂದಿಕೊಳ್ತಾನೆ. ಅಲ್ಲಿಯೇ ಎಲೀಷನ ಸುತ್ತಲೂ, ಎಲಿಯನ ಮನೆಯ ಸುತ್ತಲೂ, ಆ ದೇಶದಲ್ಲಿಯೇ ಇದ್ದ ಕುಷ್ಠರೋಗಿಗಳಿಗೆಲ್ಲ ಸ್ವಸ್ಥತೆ ಉಂಟಾಗಲಿಲ್ಲ. ಆದರೆ ದೇವರನ್ನು ಹುಡುಕಿಕೊಂಡು ಹೋದಂಥವರಿಗೆ, ನಂಬಿಕೆಯಿಂದ ದೇವರ ಬಳಿಗೆ ಹೋದವರಿಗೆ ಸ್ವಸ್ಥತೆ ಉಂಟಾಯಿತು.
ಯೇಸು ಜೀವಿಸಿದ ಕಾಲದಲ್ಲಿ ಅನೇಕ ಮಂದಿ ರೋಗಿಗಳಿದ್ರು. ಅನೇಕರು ಅನೇಕ ವಿಧವಾದ ರೋಗದಿಂದ ಪೀಡಿಸಲ್ಪಡುವಂಥವರಿದ್ರು. ಹೋರಾಟಗಳಲ್ಲಿ ಪಾಪ ಬಂಧನದಲ್ಲಿ ಇದ್ದಂಥವರು ಕೂಡ ಇದ್ರು. ಎಲ್ಲರೂ ಆಟೋಮೆಟಿಕ್ ಆಗಿ ಸ್ವಸ್ಥತೆಯೂ ಹೊಂದಲಿಲ್ಲ, ಎಲ್ಲರೂ ಪಾಪ ಕ್ಷಮಾಪಣೆ ಕೂಡ ಹೊಂದಲಿಲ್ಲ. ಯಾರ್ಯಾರು ಆತನ ಬಳಿಗೆ ಬಂದರೋ ಅವರೆಲ್ಲರೂ ಇದು ನನ್ನಿಂದ ಆಗಲ್ಲ, ಇದು ನಾನು ಮಾಡ್ಲಿಕ್ಕಾಗಲ್ಲ, ಇದು ನನಗೆ ಆಗುವುದೇ ಇಲ್ಲ, ನಾನು ನಿನ್ನನ್ನು ಕ್ಷಮಿಸುವುದಿಲ್ಲ, ನಾನು ನಿನ್ನನ್ನು ಅಂಗೀಕರಿಸುವುದಿಲ್ಲ ಎಂಬ ಮಾತೇ ಇಲ್ಲ ಯೇಸುವಿನ ಬಳಿಯಲ್ಲಿ. ನನ್ನ ಬಳಿಗೆ ಬರುವವರನ್ನು ನಾನು ಎಂದಿಗೂ ತಳ್ಳಿ ಬಿಡುವುದಿಲ್ಲ ಅಂದಿದ್ದಾರೆ. ಹಾಗಾಗಿ ಯೇಸುವಿನ ಬಳಿಗೆ ಹೋಗಬೇಕು, ನಮ್ಮ ವಿಜ್ಞಾಪನೆ ತೆಗೆದುಕೊಂಡು ಹೋಗಬೇಕು. ಮೇಲಿಂದ ಮೇಲೆ ನಮ್ಮ ವಿಷಯಗಳನ್ನು, ನಮ್ಮ ಕೊರತೆಗಳನ್ನು, ನಮ್ಮ ವಿಜ್ಞಾಪನೆಗಳನ್ನು ಯೇಸುವಿನ ಬಳಿಗೆ ತೆಗೆದುಕೊಂಡು ಹೋಗಿ ನಂಬಿಕೆಯಿಂದ ಪ್ರಾರ್ಥಿಸೋದಾದರೆ ಅದ್ಭುತವಾದ ಉತ್ತರಗಳನ್ನು ನೋಡಬಲ್ಲೆವು. ಅಷ್ಟಕ್ಕೂ ನಮಗೋಸ್ಕರವೇ ನಾವು ಯಾವಾಗಲೂ ಬೇಡಿಕೊಳ್ಳಬೇಕೋ? ನಿಮ್ಮಲ್ಲಿ ಕೆಲವರು ಅನೇಕ ದಿನಗಳಿಂದ ಕನಿಷ್ಠ ಈ ರೀತಿ ಅನುದಿನದ ಧ್ಯಾನ ವೀಕ್ಷಿಸುತ್ತಲೇ ಇದ್ದೀರಿ, ಕರ್ತನ ವಾಕ್ಯ ಕೇಳುತ್ತಲೇ ಇದ್ದೀರಿ, ದಿನಕ್ಕೆ ಕನಿಷ್ಠ 2-3 ಸಾರಿ ದೇವರ ವಾಕ್ಯ ಕೇಳ್ತಾ ಇದ್ದೀರಿ. ಅಷ್ಟು ಮಾತ್ರವಲ್ಲ, ನೀವು ವಾಕ್ಯ ಓದುತ್ತಾ ಇದ್ದೀರಿ, ಚರ್ಚಸ್ಗಳಿಗೆ ಹೋಗಿ ಕೇಳ್ತೀರಿ, ನೀವು ವರ್ಷಗಳಿಂದ ದೇವರ ಮಕ್ಕಳಾಗಿದ್ದೇವೆ ಅನ್ನುತ್ತೀರಿ, ಕ್ರೈಸ್ತರೆಂದು ಹೇಳಿಕೊಳ್ತೀರಿ, ದೀಕ್ಷಾಸ್ನಾನ ತೆಗೆದುಕೊಂಡಿದ್ದೇವೆ ಎಂದು ಹೇಳ್ತೀರಿ. ಇನ್ನು ನಿಮಗೋಸ್ಕರ ನೀವೇ ಬೇಡಿಕೊಳ್ಳುತ್ತಾ ಇದ್ದೀರೋ ಅಥವಾ ಅದಕ್ಕಿಂತಲೂ ಮಿಗಿಲಾದ ಜವಾಬ್ದಾರಿಕೆಯನ್ನು ನಿರ್ವಹಿಸುತ್ತಾ ಇದ್ದೀರೋ? ಸ್ವಸ್ಥತೆ ಹೊಂದಿರುವ ನಾವು, ಕ್ಷಮಿಸಲ್ಪಟ್ಟಿರುವ ನಾವು, ಉಪಕಾರ ಹೊಂದಿರುವ ನಾವು ನಮ್ಮ ಸಾಕ್ಷಿಯನ್ನು ಸುತ್ತಲೂ ಇರುವವರಿಗೆ ಹೇಳಬೇಕಲ್ಲವೇ? ಇತರರನ್ನು ಯೇಸುವಿನ ಬಳಿಗೆ ಕರೆತರಬೇಕಲ್ಲವೇ? ಒಂದು ಸಾರಿ ಒಬ್ಬ ವೆಟರ್ನರಿ ಡಾಕ್ಟರ್ ಅವರು ತಮ್ಮ ಹಾಸ್ಪಿಟಲ್ ಮುಂದೆ ಒಂದು ನಾಯಿಯ ಕಾಲು ಮುರಿಯಲ್ಪಟ್ಟು ರಕ್ತ ಸುರಿಯುತ್ತಾ ಇರುವುದನ್ನು ನೋಡಿ ಅದರ ಮೇಲೆ ದಯೆ ತೋರಿಸ್ತಾರೆ. ಅದು ಬೀದಿಯ ನಾಯಿಯಾಗಿತ್ತು. ಒಳಗಡೆ ತಕ್ಕೊಂಡೋಗಿ ಅದಕ್ಕೆ ಔಷಧಿ ಹಚ್ಚಿ ಪಟ್ಟಿ ಕಟ್ಟಿ ಕಳಿಸುತ್ತಾರೆ. 2ನೇ ದಿನ ಮತ್ತೊಮ್ಮೆ ಆ ಡಾಕ್ಟರ್ ಅವರ ಒಂದು ಕ್ಲಿನಿಕ್ ಬಾಗಲ್ ತಟ್ತಾ ಇದ್ರಂತೆ. ಯಾರು ಎಂದು ತೆರೆದು ನೋಡಿದ್ರೆ ಪಟ್ಟಿ ಕಟ್ಕೊಂಡಿರುವಂತಹ ಆ ನಾಯಿ ಬಾಲ ಅಲ್ಲಾಡಿಸುತ್ತಾ ಥ್ಯಾಂಕ್ ಯು ಡಾಕ್ಟರ್ ಎನ್ನುವಂತೆ ಅದು ಸನ್ನೆ ಮಾಡುತ್ತೆ. ಮನುಷ್ಯರಿಗೂ ಕೂಡ ಇಂತಹ ಕೃತಜ್ಞತೆ ಇರೋದಿಲ್ವಲ್ಲ ಎಂದು ಡಾಕ್ಟರ್ ಆಶ್ಚರ್ಯಪಡ್ತಿರುವಾಗ ಅಷ್ಟರೊಳಗೆ ಆ ನಾಯಿ ಸ್ವಲ್ಪ ಶಬ್ದ ಮಾಡಿತು. ಭೌ ಭೌ ಅಂದ ಕೂಡಲೇ ಸಾಲು ಸಾಲಾಗಿ ಇನ್ನೂ 7 ನಾಯಿಗಳು ಕುಂಟುತ್ತಾ 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 ಬಂದು ಲೈನಾಗಿ ನಿಂತುಕೊಂಡುವಂತೆ. ಅರ್ಥವಾಯ್ತಾ? ನನ್ನನ್ನು ಸ್ವಸ್ಥಪಡಿಸಿ ನನ್ನ ಗಾಯ ಕಟ್ಟಿರುವ ಒಬ್ಬ ಡಾಕ್ಟರ್ ಅವರು ಇದ್ದಾರೆ, ನಿಮ್ಮ ಕಾಲುಗಳನ್ನು ಕೂಡ ವಾಸಿ ಮಾಡ್ತಾರೆ, ಬನ್ನಿರಿ ಎಂಬುದಾಗಿ ಆ ನಾಯಿ ಹೋಗಿ ತನ್ನ ಇತರ ಜೊತೆ ನಾಯಿಗಳು ಕಾಲು ಮುರಿದುಕೊಂಡು ಒಂಥರ ಅದರೊಳಗೆ ಕಿವ ತುಂಬಿಕೊಂಡು ಕೊಳೆತು ಹೋಗಿ ಆ ಕಾಲು ಮುರಿದುಕೊಂಡಿರುವಂತಹ ಬೇರೆ ನಾಯಿಗಳನ್ನು ಕರೆತಂದು ಡಾಕ್ಟರ್ ಮುಂದೆ ನಿಂತುಕೊಳ್ತವೆ. ನಮ್ಮ ಯೇಸುವಿನ ಬಳಿಯಿಂದ ನಾವು ಉಪಕಾರ ಹೊಂದಿಕೊಂಡ ನಂತರ ನಾವು ರಕ್ಷಿಸಲ್ಪಡುವುದಕ್ಕಿಂತ ಮುಂಚೆ ಇದ್ದಂತಹ ಸ್ಥಿತಿಯಲ್ಲಿ ಇತರರು ಇರುವಾಗ ಅವರಿಗಾಗಿ ಪ್ರಾರ್ಥಿಸಬೇಕು, ಅಂಥವರಿಗೆ ಯೇಸುವನ್ನು ಪರಿಚಯಿಸಬೇಕು. ಕುಡುಕನಾದ ನೀವು ಮಾರ್ಪಟ್ಟಿರೋದಾದ್ರೆ ನಿಮ್ಮ ಸುತ್ತಲೂ ಇರುವ ಕುಡುಕರಿಗಾಗಿ ನಿಮಗೆ ಭಾರ ಇರಬೇಕು. ಒಂದು ಪಾಪದ ಕುಣಿಯೊಳಗಿಂದ ನೀವು ಎತ್ತಲ್ಪಟ್ಟಿರೋದಾದ್ರೆ ಅದೇ ಕುಣಿಯೊಳಗೆ ಬಿದ್ದು ಹೋಗುತ್ತಿರುವಂಥವರಿಗೆ ಯೇಸು ಇದ್ದಾರೆ ಎಂಬ ನಿಮ್ಮ ಸಂಗತಿ ಸಾಕ್ಷಿಯಿಂದ ಹೇಳಬೇಕಲ್ಲವೇ? ಅವರಿಗೋಸ್ಕರ ನೀವು ವಿಜ್ಞಾಪನೆ ಮಾಡಬೇಕಲ್ಲವೇ? ನಮ್ಮ ಮಕ್ಕಳಿಗೋಸ್ಕರ ದೇವರ ಸನ್ನಿಧಿಯಲ್ಲಿ ಹೇಳಬೇಕು. ಯಾಕೆಂದರೆ ಅವರು ಪ್ರಾರ್ಥಿಸುವ ಪರಿಸ್ಥಿತಿಯಲ್ಲಿ ಇಲ್ಲ, ಅವರು ಹಸುಕೂಸುಗಳು, ಚಿಕ್ಕ ಮಕ್ಕಳಾಗಿದ್ದಾರೆ. ಹಾಗೆಯೇ ನಾವು ಅವಿಶ್ವಾಸಿಗಳಿಗಾಗಿ ಪ್ರಾರ್ಥಿಸಬೇಕು. ಯಾಕೆಂದರೆ ಅವರಿಗೆ ಗೊತ್ತಿಲ್ಲ ಪ್ರಾರ್ಥಿಸುವುದು ಹೇಗೆಂದು. ಬೈಬಲ್ನಲ್ಲಿ ಒಬ್ಬ ಶತಾಧಿಪತಿ ಇದ್ದಾನೆ, ಅಂದರೆ ಬಹಳ ಉನ್ನತವಾದ ಒಂದು ಅಧಿಕಾರದಲ್ಲಿದ್ದ ಮನುಷ್ಯನಿದ್ದಾನೆ. ಅವನು ಯೇಸುವಿನ ಬಳಿಗೆ ಬಂದು, ನೋಡಿ ಒಮ್ಮೆ ಮತ್ತಾಯನ ಸುವಾರ್ತೆ 8ನೇ ಅಧ್ಯಾಯ 6ನೇ ವಚನ ಹೇಳುತ್ತೆ, ಸ್ವಾಮಿ, ನನ್ನ ಆಳು ಪಾರ್ಶ್ವಾಯು ರೋಗದಿಂದ ಬಳಲುತ್ತಿದ್ದಾನೆ. ಸ್ವಾಮಿ, ನನ್ನ ಆಳು ಪಾರ್ಶ್ವಾಯು ರೋಗದಿಂದ ಬಹಳವಾಗಿ ಬಾಧೆ ಪಡುತ್ತಾ ಮನೆಯಲ್ಲಿ ಬಿದ್ದಿದ್ದಾನೆ ಎಂದು ಹೇಳಿ ಆತನನ್ನು ಬೇಡಿಕೊಂಡನು. ಅಯ್ಯ, ನನ್ನ ದಾಸನು ಪಾರ್ಶ್ವಾಯು ರೋಗದಿಂದ ಬಳಲುತ್ತಿದ್ದಾನಯ್ಯ, ಮನೆಯಲ್ಲಿ ಮಲಗಿದ್ದಾನೆ, ನಡೆಯಲಾರದ ಪರಿಸ್ಥಿತಿಯಲ್ಲಿದ್ದಾನೆ ಎಂದು ಬಂದು ಯೇಸುವಿಗೆ ಅವನ ಸಂಗತಿ ತಿಳಿಸಿ ಬೇಡಿಕೊಳ್ಳುತ್ತಿದ್ದಾನೆ. ಯೇಸು ತಕ್ಷಣವೇ ಹೇಳ್ತಾರೆ, ನಾನು ಬಂದು ಅವನಿಗೆ ಸ್ವಸ್ಥಪಡಿಸುವೆನು ಎಂದು ಅವನಿಗೆ ಹೇಳುತ್ತಾರೆ. ಸ್ವಾಮಿ, ನನ್ನ ದಾಸನು ಪಾರ್ಶ್ವಾಯು ರೋಗದಿಂದ ಬಳಲುತ್ತಾ ಮನೆಯಲ್ಲಿ ಬಿದ್ದಿದ್ದಾನೆಂದು ಹೇಳ್ತಾನೆ. ಆಗ ಯೇಸು, ನನಗೇನ್ ಮಾಡುತ್ತಿ ಎಂದು ಹೇಳಲಿಲ್ಲ, ಆಯ್ತು ಕರತಾ ಎಂದು ಹೇಳಲಿಲ್ಲ. ನೀನು ಒಬ್ಬ ಅನ್ಯನಲ್ಲವೋ, ಇದು ನಿನಗ್ಯಾಕೆ ಬೇಕು, ನಾನ್ ಮಾಡ್ತೇನೆ ಹೋಗು ಅನ್ನಲಿಲ್ಲ.
ಆದರೆ ಆ ರೋಮನ್ ವ್ಯಕ್ತಿಗೆ ಹೇಳ್ತಾರೆ, ನಾನು ನಿನ್ನ ಮನೆಗೆ ಬರುತ್ತೇನೆ ಎಂದು, ಆ ಆಳಿಗಾಗಿ ಪ್ರಾರ್ಥಿಸ್ತೇನೆ ಅನ್ನುತ್ತಾರೆ. ಎಷ್ಟು ಒಳ್ಳೆ ದೇವರು ನೋಡಿ. ನಮ್ಮ ಮನೆಗೆ ಬನ್ನಿರಿ ಅಂದರೆ ಎಲ್ಲರೂ ಬರಲಿಕ್ಕಾಗುತ್ತಾ? ನಮ್ಮ ಮನೆಗೆ ಬರಬೇಕಂದ್ರೂ ಕೂಡ ಎಲ್ಲರೂ ಬರಲಿಕ್ಕಾಗುತ್ತೋ? ಈ ದಿನ ಎಷ್ಟೋ ಜನ ಅನವಶ್ಯಕವಾದವರು ನಮ್ಮ ಮನೆಗೆ ಬರ್ತಿದ್ದಾರೆ. ಆದರೆ ಯೇಸುವನ್ನು ನಮ್ಮ ಮನೆಗೆ ಆಹ್ವಾನಿಸಿಕೊಳ್ತಿದ್ದೇವೋ? ಯೇಸು ನಮ್ಮ ಮನೆಯಲ್ಲಿರಬೇಕೆಂದು ಆಶಿಸುತ್ತಿದ್ದೇವೋ? ನಮ್ಮ ಮನೆಗೆ ಬಾ ಯೇಸುವೇ. ಆಗ ಯೇಸು ಹೇಳ್ತಾರೆ, ನಿಮ್ಮ ಮನೆಗೆ ನಾನು ಬರ್ತೇನೆ, ಬಂದು ನಿಮ್ಮ ಮನೆಯವರೆಲ್ಲರನ್ನು ಮಾರ್ಪಡಿಸ್ತೇನೆ. ನೀವು ನನಗೆ ಆಹ್ವಾನಿಸುವುದಾದರೆ ನಾನು ಬರ್ತೇನೆ ಅನ್ನುತ್ತಾರೆ. ನಾನು ಬರ್ತೇನೆಂದು ಆತನು ಹೇಳ್ತಾನೆ, ಆದರೆ ಬಾ ಅಂದಾಗ ಮಾತ್ರ ಬರುತ್ತಾನೆ. ಅಂದರೆ ಬಹಳಷ್ಟು ಜನ ನಮ್ಮ ಮನೆಯಲ್ಲೇ ಯೇಸು ಇರಬೇಕು, ನಮ್ಮ ಮನೆಗೆ ಪಾಸ್ಟರ್ ಬರಬೇಕು ಎಂದು ಇತ್ತೀಚೆಗೆ ಸ್ವಲ್ಪ ಗೊಂದಲ ಕೂಡ ಆಗ್ತಿದೆ. ಈಗ ಯೇಸು ಶರೀರದಲ್ಲಿ ಇಲ್ಲ, ಮನೆಗೆ ಆತನು ಶರೀರಧಾರಿಯಾಗಿ ಬರಲಾರನು. ಈಗ ನೀವು ವಾಕ್ಯ ಕೇಳ್ತಿದ್ದೀರಲ್ಲವೋ? ನಿಮ್ಮ ಮನೆಯಲ್ಲಿ ದೇವರ ಸನ್ನಿಧಿ ಇದೆ ಎಂದು ಗಮನಿಸುತ್ತಾ ಇದ್ದೀರೋ? ನೀವು ದೇವರ ವಾಕ್ಯ ಕೇಳ್ತಾ ಇದ್ದೀರಿ, ದೇವರೇ ನಿಮ್ಮ ಸಂಗಡ ಮಾತಾಡುತ್ತಿದ್ದಾರೆ, ಒಬ್ಬ ಪಾಸ್ಟರ್ ಮಾತಾಡ್ತಾ ಇಲ್ಲ ಎಂದು ನಂಬುತ್ತಾ ಇದ್ದೀರಾ? ಯೇಸುವೇ ನನ್ನೊಂದಿಗೆ ಮಾತಾಡಿರಿ ಎಂದು ಬೇಡಿಕೊಳ್ತಾ ಇದ್ದೀರಾ? ನಿಜವಾಗಲೂ ಯೇಸುವಿನ ಮಾತು ನಮ್ಮ ಮನೆಯಲ್ಲಿರುವುದಾದರೆ ಯೇಸುವೇ ನಮ್ಮ ಮನೆಗೆ ಬಂದಂತಿರುತ್ತೆ ಎಂದು ನಂಬುತ್ತಾ ಇದ್ದೀರಾ? ಈ ಅನ್ಯನಾಗಿರುವಂತಹ ವ್ಯಕ್ತಿ ಏನ್ ಹೇಳ್ತಾನೆ ನೋಡಿ. ಯೇಸು ನಾನು ಬರ್ತೇನೆ ಅಂದಾಗ, ಸ್ವಾಮಿ ನೀನು ನನ್ನ ಮನೆಗೆ ಬರುವಷ್ಟು ಯೋಗ್ಯನು ನಾನಲ್ಲ. ನೀನು ಒಂದು ಮಾತು ಹೇಳಿದ್ರೆ ಸಾಕು, ಆಗ ನನ್ನ ದಾಸನು ಸ್ವಸ್ಥನಾಗುವನು. ನೀನು ನನ್ನ ಮನೆಯೊಳಗೆ ಬರುವಷ್ಟು ಪಾತ್ರನು ನಾನಲ್ಲ. ನೋಡಿ ಪ್ರಿಯರೇ, ಅವನೊಬ್ಬ ದೊಡ್ಡ ಅಧಿಕಾರಿ, ಶತಾಧಿಪತಿಯಾಗಿದ್ದಾನೆ. ಏನಾಗಿದ್ದಾನೆ? ಅನೇಕ ಮಂದಿಯ ಮೇಲೆ ಅಧಿಕಾರಿಯಾಗಿದ್ದಾನೆ, ಒಂದು ಹುದ್ದೆಯಲ್ಲಿದ್ದಾನೆ. ಆದರೆ ನೀನು ನನ್ನ ಮನೆಯೊಳಗೆ ಬರುವಷ್ಟು ನಾನು ಯೋಗ್ಯನಲ್ಲ ಅನ್ನುತ್ತಾನೆ. ನಾನು ಲೋಕಸ್ಥನಾಗಿದ್ದೇನೆ, ಲೋಕದಲ್ಲಿ ನನಗೆ ಅಧಿಕಾರ ಇದೆ, ಆದರೆ ನಿನ್ನ ಮುಂದೆ ನಾನು ನಿನಗೆ ದಾಸನಾಗಿಯೇ ಇದ್ದೇನೆ ಎಂಬುದಾಗಿ ತಗ್ಗಿಸಿಕೊಂಡವನಾಗಿ, ನೀನು ನನ್ನ ಮನೆಗೆ ಬರುವಷ್ಟು ಯೋಗ್ಯನು ನಾನಲ್ಲ. ಒಂದು ಮಾತು ಹೇಳಿದ್ರೆ ಸಾಕು, ಒಂದು ಮಾತು ಹೇಳು, ನಿನ್ನ ಮಾತಿನಲ್ಲಿ ಶಕ್ತಿ ಇದೆ ಎಂದು ನಂಬುತ್ತಾನೆ. ಪ್ರಿಯರೇ, ನಾನು ಕೂಡ ಅಧಿಕಾರಕ್ಕೆ ಒಳಗಾದವನಾಗಿದ್ದೇನೆ. ನನ್ನ ಕೈ ಕೆಳಗೆ ಸೈನಿಕರಿದ್ದಾರೆ. ನಾನು ಒಬ್ಬನಿಗೆ ಹೋಗು ಅಂದ್ರೆ ಹೋಗುತ್ತಾನೆ, ಬಾ ಅಂತ ಕರೆದ್ರೆ ಬರುತ್ತಾನೆ, ನನ್ನ ದಾಸನಿಗೆ ಕೆಲಸ ಮಾಡಂದ್ರೆ ಮಾಡುವನು ಎಂದು ಉತ್ತರ ಕೊಟ್ಟನು. ಸ್ವಾಮಿ, ನಾನು ಕೂಡ ಒಬ್ಬ ಅಧಿಕಾರಿಯಾಗಿದ್ದೇನೆ. ನಾನು ಒಂದು ಮಾತು ಹೇಳಿದ್ರೆ ಸೈನ್ಯವೆಲ್ಲ ವಿಧೇಯತೆ ತೋರಿಸುತ್ತೆ. ಒಬ್ಬನಿಗೆ ಬಾ ಅಂತ ಕರೆದ್ರೆ ಬರ್ತಾನೆ, ಇನ್ನೊಬ್ಬನು ಹೋಗಂದ್ರೆ ಹೋಗ್ತಾನೆ. ನನಗೆ ನನ್ನ ಸೈನ್ಯದ ಮೇಲೆ ಅಧಿಕಾರವಿದೆ, ನಿನಗೆ ಸರ್ವಾಧಿಕಾರವಿದೆ. ಪ್ರತಿಯೊಂದು ನಿನಗೆ ವಿಧೇಯವಾಗುತ್ತದೆ. ಎಂತಹ ದೊಡ್ಡ ನಂಬಿಕೆ ನೋಡಿ. ನೀನು ಬರುವ ಅಗತ್ಯವಿಲ್ಲ ಯೇಸುವೇ, ನಿನ್ನ ಮಾತಿನಲ್ಲಿಯೇ ಶಕ್ತಿ ಇದೆ ಅನ್ನುತ್ತಾನೆ. ಹೌದು ಪ್ರಿಯರೇ, ಯೇಸುವಿನ ಮಾತುಗಳು ಸಾಕು. ಪಾಸ್ಟರ್ ಅವರು ಬಂದು ನಿಮ್ಮ ಮನೆಯೊಳಗೆ ಬಂದು ಎಣ್ಣೆ ಬಾಟಲ್ ತೆಗೆದುಕೊಂಡು ತಲೆಯ ಮೇಲೆ ಎಣ್ಣೆ ಹೊಯ್ದು 1 ಗಂಟೆಯಷ್ಟು ಪ್ರಾರ್ಥನೆ ಮಾಡಿದ ಹೊರತು ನನಗೆ ಬಿಡುಗಡೆ ದೊರಕುವುದಿಲ್ಲ ಎಂದು ಅಂದುಕೊಳ್ಬಾರ್ದು. ನಿಮಗೆ ನಂಬಿಕೆ ಇರುವುದಾದರೆ, ನೀವು ತಗ್ಗಿಸಿಕೊಳ್ಳುವುದಾದರೆ, ನೀವು ಆತನ ಮಾತು ಕೇಳುವುದಾದರೆ, ನೀವು ಆತನನ್ನು ಅಂದರೆ ಯೇಸುವನ್ನು ಆಹ್ವಾನಿಸುವುದಾದರೆ, ಆತನು ಸರ್ವಶಕ್ತನಾದ ದೇವರೆಂದು ನಂಬುವುದಾದರೆ, ಯೇಸುವಿನ ನಾಮದಲ್ಲಿ ಈ ದಿನ ನಿಮ್ಮ ಕುಟುಂಬದಲ್ಲಿ ಕೂಡ ಅದ್ಭುತ ನಡೆಯುತ್ತದೆ. ನೀನು ನನ್ನ ಮನೆಗೆ ಬರುವಷ್ಟು ಯೋಗ್ಯನು ನಾನಲ್ಲ. ಒಂದು ಮಾತು ಹೇಳು ಸಾಕು. ಆ ನಾಮಾನನು ಪ್ರವಾದಿಯಾದ ಎಲಿಷನ ಬಳಿಗೆ ಹೋದಾಗ, ಹೋಗಿ ಯೋರ್ದಾನ್ ಹೊಳೆಯಲ್ಲಿ 7 ಸಾರಿ ಮುಳುಗು ಅಂದ್ರೆ ಅವನಿಗೆ ಕೋಪ ಬಂತು. ಎಲೀಷ ನನ್ನ ಬಳಿಗೆ ಬಂದು ನನ್ನ ತಲೆಯ ಮೇಲೆಲ್ಲ ಕೈ ಸವರಿ ನನಗೆ ಸ್ವಸ್ಥಪಡಿಸುತ್ತಾನೆ ಅಂತ ಅಂದುಕೊಂಡೆ. ಇಷ್ಟು ದೊಡ್ಡ ಸೈನ್ಯಾಧಿಪತಿಯಾಗಿ ನಾನು ಬಂದ್ರೆ ಮನೆಯಿಂದ ಹೊರಗೆ ಬರುವುದಿಲ್ಲವೋ? ನನಗೆ ಹೋಗಿ ನದಿಯಲ್ಲಿ ಮುಳುಗು ಅನ್ನುತ್ತಾನೋ? ಯಾಕೆ ನಮ್ಮ ದೇಶದಲ್ಲಿ ನದಿ ಇಲ್ಲವೋ ಎಂದು ಮೊದಲು ಕೋಪಗೊಳ್ತಾನೆ. ಕೇಳಿ ಪ್ರಿಯರೇ, ಬಹಳಷ್ಟು ಜನ ಕೂಡ ಹಾಗೆ ಅಂದ್ಕೊಳ್ತಾರೆ. ಸೇವಕರಾಗಿ ನಾವು ಕೈಯಿಟ್ಟು ಪ್ರಾರ್ಥಿಸಬೇಕು, ಎಣ್ಣೆ ಹಚ್ಚಿ ಪ್ರಾರ್ಥಿಸಬೇಕು ಅಂದುಕೊಳ್ತಾರೆ. ಅಗತ್ಯವಿದ್ದಲ್ಲಿ ಪ್ರಾರ್ಥಿಸ್ತೇವೆ. ಭಯಂಕರವಾದ ದೆವ್ವ ಹಿಡಿದವರಿಗೆ, ಕೆಲವೊಂದು ಕ್ರೋನಿಕ್ ಡಿಸೀಸ್ ಉಳ್ಳವರಿಗೆ, ಅನೇಕ ವರ್ಷಗಳಿಂದ ಕಟ್ಟುಗಳಲ್ಲಿದ್ದಂಥವರಿಗೆ, ನಂಬಿಕೆ ಇಲ್ಲದಂಥವರಿಗೆ ನಂಬಿಕೆ ಹುಟ್ಟಿಸುವುದಕ್ಕಾಗಿ, ಮನೆಯಲ್ಲಿರುವವರಿಗಾಗಿ, ಸುತ್ತಲಿರುವವರಿಗಾಗಿ ಕೆಲವು ಸಾರಿ ಒಟ್ಟಿಗೆ ಪ್ರಾರ್ಥಿಸಬೇಕು, ಎಣ್ಣೆ ಹಚ್ಚಿ ಪ್ರಾರ್ಥಿಸಬೇಕು, ಮನೆಗೆ ಹೋಗಿ ಪ್ರಾರ್ಥಿಸಬೇಕು, ಇಲ್ಲವೇ ಚರ್ಚಲ್ಲಿ ಪ್ರಾರ್ಥಿಸಬೇಕು. ಅದನ್ನು ನಾನು ಬೇಡ ಅನ್ನುತ್ತಾ ಇಲ್ಲ. ಆದರೆ ಪ್ರತಿ ಸಣ್ಣ ಸಣ್ಣ ವಿಷಯಕ್ಕಾಗಿ ಯೇಸು ನನ್ನ ಬಳಿಗೆ ಬರಬೇಕು, ಪಾಸ್ಟರ್ ಅವರು ನಮ್ಮ ಮನೆಗೆ ಬರಬೇಕು ಅಂದುಕೊಳ್ಳೋದಾದರೆ ಅದು ಸರಿಯಾದದಲ್ಲ. ನಿಮ್ಮಲ್ಲಿ ಬಹಳಷ್ಟು ಜನ ವಾಟ್ಸಪ್ ಮೆಸೇಜ್ ಕಳಿಸುತ್ತಿದ್ದೀರಿ, ಅವುಗಳನ್ನು ನಾವು ಓದಿ ಪ್ರಾರ್ಥಿಸ್ತಿದ್ದೇವೆ.
ನೀವು 1 ದಿನ 2 ದಿನದಲ್ಲಿ ಮತ್ತೆ ತಿರುಗಿ ಉತ್ತರ ಕಳಿಸ್ತಿದ್ದೀರಿ. ನಮ್ಮ ಪ್ರಾರ್ಥನಾ ಮನವಿ ಕಳಿಸಿದಾಗ ನೀವು ಪ್ರಾರ್ಥನೆ ಮಾಡಿದಿರಿ, ದೇವರು ಉತ್ತರ ಕೊಟ್ಟಿದ್ದಾರೆ ಎಂಬುದಾಗಿ. ನೀವು ಎಲ್ಲಿದ್ದೀರಿ ಎಂದು ಗೊತ್ತಿಲ್ಲ, ನಾವು ಎಲ್ಲೋ ಇದ್ದೇವೆ, ನೀವೆಲ್ಲೋ ಇದ್ದೀರಿ. ಆದರೆ ಹೀಗೆ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದಾಗ, ಇಲ್ಲಿ ಪ್ರಾರ್ಥಿಸಿದಾಗ ಅಲ್ಲಿ ಅದ್ಭುತ ನಡೆಯುತ್ತದೆ. ಅಲ್ಲಿ ನೀವು, ಇಲ್ಲಿ ನಾವು ಏಕ ಮನಸ್ಸಿನಿಂದ ಪ್ರಾರ್ಥಿಸುವಾಗ ದೇವರು ಖಂಡಿತವಾಗಿಯೂ ಅದ್ಭುತ ಮಾಡ್ತಾರೆ. ಪ್ರತಿ ಸಾರಿ ಯಾರಾದರೂ ಬಂದು ಪ್ರಾರ್ಥಿಸಬೇಕೆಂಬುದಾಗಿ ಅಂದುಕೊಳ್ಬೇಡಿ. ನಾವೇ ನಮ್ಮ ಮನೆಯಲ್ಲಿರುವವರಿಗೋಸ್ಕರ, ಸುತ್ತಲಿರುವವರಿಗೋಸ್ಕರ ವಿಜ್ಞಾಪನೆ ಮಾಡುವ ಹಾಗೆ ಅವರನ್ನು ಕರ್ತನ ಬಳಿಗೆ ಕರ್ತರಬೇಕು. ನಂಬಿಕೆಯಿಂದ ಕೇಳಿಕೊಂಡಾಗ ಯೇಸು ಅವನ ನಂಬಿಕೆ ನೋಡಿ ಆಶ್ಚರ್ಯಗೊಳ್ತಾರೆ. ಆಗ 13ನೇ ವಚನದಲ್ಲಿ ಯೇಸು ಏನು ಹೇಳ್ತಾರೆ ನೋಡಿ, ಇನ್ನು ಹೋಗು, ನೀನು ಈಗ ನಂಬಿರುವ ಪ್ರಕಾರವೇ ನಿನಗೆ ನೆರವೇರುತ್ತದೆ ಎಂದು ಹೇಳ್ತಾರೆ. ಈಗ ಹೋಗು, ನೀನು ನಂಬಿಕೆ ಇಟ್ಟ ಪ್ರಕಾರವೇ ನಿಮಗೆ ಆಗುವುದು ಎಂಬ ಈ ಮಾತು ಯೇಸು ನಿಮಗೂ ಕೂಡ ಈ ದಿನ ಹೇಳ್ತಿದ್ದಾರೆ. ನೀವು ನಂಬಿಕೆ ಇಟ್ಟ ಪ್ರಕಾರವೇ ನಿಮಗೂ ಕೂಡ ಕಾರ್ಯವಾಗಲಿ. ಯೇಸು ನನಗೆ ಉದ್ಯೋಗ ಕೊಟ್ಟಿದ್ದಾರೆ ಎಂದು ನಂಬುವುದಾದರೆ ಅದು ನಿಮಗೆ ದೊರಕಲಿ. ಯೇಸು ನನಗೆ ಗರ್ಭಫಲ ಕೊಟ್ಟಿದ್ದಾರೆ ಎಂದು ನಂಬುವುದಾದರೆ ಹಾಗೆಯೇ ಆಗಲಿ. ಯೇಸು ನನ್ನ ಪಾಪ ಕ್ಷಮಿಸಿದ್ದಾರೆ ಎಂದು ನಂಬಿಕೆಯಿಂದ ಒಪ್ಪಿಕೊಳ್ಳೋದಾದರೆ ಹಾಗೆಯೇ ಕ್ಷಮಿಸಲ್ಪಡಲಿ. ಯೇಸು ನನಗೆ ಸ್ವಸ್ಥಪಡಿಸಿದ್ದಾರೆಂದು ನಂಬುವುದಾದರೆ ಈ ಗಳಿಗೆಯಲ್ಲಿಯೇ ನಿಮಗೆ ಸ್ವಸ್ಥತೆ ಅನುಗ್ರಹಿಸಲ್ಪಡಲಿ, ಇಲ್ಲವೇ ನೀವು ಸ್ವಸ್ಥರಾಗಲಿ. ಯಶ್, ನಿನ್ನೆ ಇದ್ದ ಹಾಗೆ ಈ ಹೊತ್ತು ನಿತ್ಯ ನಿರಂತರಕ್ಕೂ ಒಂದೇ ರೀತಿಯಾಗಿರುವ ಯೇಸು ಈ ದಿನವೂ ಕೂಡ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಸ್ಥತೆ, ಬಿಡುಗಡೆ, ರಕ್ಷಣೆ, ಪಾಪ ಕ್ಷಮಾಪಣೆ ಕೂಡ ಇದೆ. ನೀನು ನಂಬಿದ ಪ್ರಕಾರವೇ ಆಗಲಿ ಅನ್ನುತ್ತಾರೆ. ಆ ಗಳಿಗೆಯಲ್ಲಿಯೇ ಆ ದಾಸನು ಸ್ವಸ್ಥನಾದನು. ಆ ಗಳಿಗೆಯಲ್ಲಿಯೇ ಆ ದಾಸನು ಸ್ವಸ್ಥನಾದನು. ನೀವು ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆಯಲ್ಲಿ ಐಕ್ಯವಾಗಿರಿ. ಪ್ರಾರ್ಥಿಸುತ್ತಿರುವಾಗಲೇ ನೀವು ನಂಬಿರುವ ಪ್ರಕಾರವೇ ನಿಮಗೆ ಕಾರ್ಯಗಳು ಜರುಗಲಿ, ನಿಮಗೆ ಸ್ವಸ್ಥತೆ ಉಂಟಾಗಲಿ. ಪರಿಶುದ್ಧಾತ್ಮನ ಕಾರ್ಯಗಳನ್ನು ನೀವು ಅನುಭವಿಸುವವರಾಗಿರಲಿ, ನಿಮ್ಮ ಕೋರಿಕೆಗಳು ನೆರವೇರಲ್ಪಡಲಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಯಾರ್ಯಾರು ಎಂತಹ ಆಸೆಯಿಂದ ನಿಮ್ಮ ಸನ್ನಿಧಿಯಲ್ಲಿ ಮೊಳಕಾಲೂರಿದಾರೋ, ಯಾವ ವಿಷಯದಲ್ಲಿ ನಿಮ್ಮಲ್ಲಿ ನಂಬಿಕೆ ಇಡ್ತಿದ್ದಾರೋ, ಅವರ ಸಮಸ್ಯೆಯನ್ನು, ಅವರ ವ್ಯಾಧಿಯನ್ನು, ಅವರ ಕಷ್ಟಗಳನ್ನು ಯಾರ್ಯಾರು ನಿಮ್ಮ ಮುಂದೆ ತಂದಿದ್ದಾರೋ, ನಮ್ಮ ಮಾತು ಕೇಳಿದ್ದೀರಿ, ನಮ್ಮ ಪ್ರಾರ್ಥನೆಯನ್ನು ಲಾಲಿಸುತ್ತಿದ್ದೀರಿ, ನಮ್ಮ ನಂಬಿಕೆಯ ಪ್ರಕಾರ ಸ್ವಸ್ಥಪಡಿಸಿದ್ದೀರಿ ಎಂದು ನಾವು ಸಾಕ್ಷಿ ಕೊಡುವ ಹಾಗೆ ಪವಿತ್ರಾತ್ಮನ ಕಾರ್ಯ ನಡೆಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರಿಗೆ ನೀವು ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರಿಗೆ ಒಂದು ಟೆಕ್ಸ್ಟ್ ಆಗಲಿ, ಇಲ್ಲವೇ ವಾಯ್ಸ್ ಮೆಸೇಜ್ ಆಗಲಿ ವಾಟ್ಸಪ್ ಮುಖಾಂತರ ಕಳಿಸಿಕೊಡಿರಿ. ನಾವು ನಿಮಗಾಗಿ ಪ್ರಾರ್ಥಿಸ್ತಿದ್ದೇವೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ಹಾಲೆಲೂಯಾ. ಮುಂಬೈನ ಸುತ್ತಮುತ್ತಲಿರುವಂಥವರಿಗೆ ಒಂದು ಶುಭವಾರ್ತೆ. ಕರ್ತನ ಚಿತ್ತವಿರುವುದಾದರೆ ಮೇ 1ನೇ ತಾರೀಕು ಒಂದು ವಿಶೇಷವಾದ ಗೆಟ್ ಟುಗ್ಯಾದರ್ ಮೀಟಿಂಗ್ ಅನ್ನು ನಿಮಗೋಸ್ಕರ ಏರ್ಪಡಿಸುತ್ತಿದ್ದೇವೆ. ಕೇವಲ ಸಂಜೆ 6 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೂ ನಡೆಯಲಿರುವ ಈ ಒಂದು ದಿನ ಮೀಟಿಂಗ್ನಲ್ಲಿ ಖಚಿತವಾಗಿಯೂ ನೀವು ಪಾಲ್ಗೊಳ್ತೀರೆಂದು, ಮುಖಾಮುಖಿಯಾಗಿ ನಿಮ್ಮನ್ನು ನೋಡುವುದಕ್ಕಾಗಿ, ವೈಯಕ್ತಿಕವಾಗಿ ನಿಮಗೋಸ್ಕರ ಪ್ರಾರ್ಥಿಸುವುದಕ್ಕಾಗಿ, ದೇವರು ಕೊಟ್ಟಿರುವ ಸಂದೇಶ ನಿಮಗೆ ಸಾರುವುದಕ್ಕಾಗಿ ಚೆನ್ನೈನಿಂದ ನಾವು ಮುಂಬೈಗೆ ಬರ್ತಿದ್ದೇವೆ. ಬನ್ನಿರಿ, ಈ ಗೆಟ್ ಟುಗ್ಯಾದರ್ ಮೀಟಿಂಗ್ನಲ್ಲಿ ಪಾಲ್ಗೊಂಡು ದೈವಾಶೀರ್ವಾದಗಳನ್ನು ಹೊಂದಿಕೊಳ್ಳಿರಿ. ಇದರ ವಿಳಾಸ ಗಮನಿಸಿರಿ. ಮಾರ್ನಿಂಗ್ ಸ್ಟಾರ್ ಇಂಗ್ಲಿಷ್ ಸ್ಕೂಲ್, ಸಯಾನ್, ಧಾರಾವಿ, ಮುಂಬೈ. ಇನ್ನೂ ಹೆಚ್ಚಿನ ವಿವರ ತಿಳ್ಕೊಳ್ಳಬೇಕಾದ್ರೆ 8939393939 ಎಂಬ ನಂಬರ್ಗೆ ಕರೆ ಮಾಡಿರಿ, ಇಲ್ಲವೇ ವಾಟ್ಸಪ್ ಮೆಸೇಜ್ ಕಳಿಸಿರಿ. ಲಿಂಕ್ ನಿಮಗೆ ಕಳಿಸಲಾಗುವುದು. ಬನ್ನಿರಿ, ನಿಮ್ಮ ಸ್ನೇಹಿತರೊಂದಿಗೆ, ಬಂಧುಗಳೊಂದಿಗೆ ಕೂಡಿ ಬನ್ನಿರಿ. ಪ್ರತ್ಯೇಕವಾಗಿ ಪ್ರಾರ್ಥಿಸೋಣ. ಕರ್ತನ ಸನ್ನಿಧಿಯಲ್ಲಿ ನಮ್ಮ ವೈಯಕ್ತಿಕ ಭಾರಗಳಿಗೋಸ್ಕರ ಅನೇಕರಿಗಾಗಿ ವಿಜ್ಞಾಪನೆ ಮಾಡೋಣ. ದೇವರ ವಾಕ್ಯವನ್ನು ಧ್ಯಾನಿಸೋಣ. ಪಾಲ್ಗೊಳ್ಳಿರಿ, ದೈವಾಶೀರ್ವಾದ ಹೊಂದಿಕೊಳ್ಳಿರಿ. ತಪ್ಪದೆ ಬರ್ತಿರಲ್ಲವೋ?